ಕಮಿಟಿ ಆದ ನಂತರ ಎಲ್ಲ ನೋಡ್ಕೊಂಡು ಹೋಗ್ತೀವಿ, ಎಲ್ಲ ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಮೊದಲಿನ ಬೈಲ ಅದನ್ನು ಬದಿಗಿಟ್ಟು ಎರಡನೇ ಬೈಲ ತಯಾರು ಮಾಡಿ ಬಲವಂತವಾಗಿ ಅದಕ್ಕೆ ನನಗೆ ಅಲ್ಲಿ ಸಿಗ್ನೇಚರ್ ಮಾಡಿಸಿ, ಆಮೇಲೆ ನಾನೇ ಆಗಿರ್ತಕ್ಕಂಥದ್ದು ಒಂದು ಏನಾದರೂ ಮಾಹಿತಿ ಕೊಡು ಅಂತ ಕೇಳಿದರೆ, ಸ್ವಾಮೀಜಿಯವರೇ ಅದು ಅಲ್ಲೇ ಆದಂಥ ಒಂದು ಸಲ ನಿಮಗೆಲ್ಲ ವಿಷಯ ಗಮನಕ್ಕೆ ಬಂದಿರಬೇಕು. ಇಷ್ಟೆಲ್ಲ ನಾವು ಒತ್ತಡಕ್ಕೆ ನಾವು ಈ ಸುಮ್ಮನೆ ಇದ್ರೂ ಕೂಡ 3 ತಿಂಗಳ ಪರ್ಯಂತರವಾಗಿ ಅಮಾಸಿಗೆ ಹೋಗಿದ್ದೆ ನಾನು. ಅಮಾಸಿಗೆ ಹೋಗುವಂಥ ಸಂದರ್ಭದಾಗ ಇವರು ನೀವು ಯಾಕೆ ಬಂದು ಕೂತೀರಿ, ನಿಮಗೆ ಯಾರು ಕೂಡ ಅಂತೇಳ್ಯಾರ, ನಿಮಗೆ ಯಾರು ಬಾ ಅಂತೇಳ್ಯಾರ, ನಿಮಗೆ ಮಾನ ಮರ್ಯಾದೆ ನಾಚಿಕೆ ಅದಂತ ಕೇಳಿದ್ರ. ದಂಡುಗೊಂಡು ನಂದು ಹುಟ್ಟಿದ್ದು ಅಲ್ಲೇ, ಬೆಳೆದಿದ್ದು ಅಲ್ಲೇ, ಅದೇ ಊರಿಗೆ ನಾನು ಸ್ವಾಮೀಜಿ ಆದದ್ದು ನಿಜ. ಆ ನಿಜ ಅನ್ನೋದು ಒಂದು ನಮ್ಮಲ್ಲಿ ಹತ್ರ ದಾಖಲೆಗಳು ಇದ್ದಾವೆ. ಅವ್ರ ಹತ್ರ ಏನಾರ ದಾಖಲೆಗಳು ಇದ್ರೆ ತುಂಬ ಅಂತ ಹೇಳ್ರಿ ಸ್ವಾಮೀಜಿ ಅಂದಂಗೆ. ಅಮಾಸಿಗೆ ಹೋದಾಗ ಪಬ್ಲಿಕ್ ಎದರ ಬಂದಂಥ ಭಕ್ತಾದಿಗಳು ಎದರ ಇವರು ಅವಾಚ್ಯ ಶಬ್ದದಿಂದ ಮಾತಾಡ್ತಾರಂತಂದ್ರೆ ಇವರವರಿಗೆ ಮನುಷ್ಯತ್ವ ಐತಂತ ನಾವು ಕೇಳಿದಂಗೆ. ಏನು ಅವ್ರ ಮನೆಗೆ ಹೋಗಿದ್ನೆ ನಾನು. ಅವರು ಕಮಿಟಿಯವರು ಬಂದು ನನಗೆ ಎದ್ದೋಗ ಅಂತಾರಲ್ಲ, ಯಾರು ಇವರು ನನಗೆ ಎದ್ದೋಗನ್ನಕ್ಕೆ? ಅವ್ರ ಅಪ್ಪನ ಆಸ್ತಿನಾ ಇದು? ಹಾಂ, ಹೌದ್ರಿ. ನಿಮ್ಮದು ಅಲ್ಲ ಅಂತಂದರೆ, ನಿಮ್ಮದು ಹೌದು ಅಂದರೆ ಅಲ್ಲಂದರೆ ನಿಮ್ಮ ದಾಖಲಾತಿಗಳು ತೊಂಬರಿ, ತಂದು ನೀವು ಏನದ ಮೀಡಿಯಾ ಮುಂದೆ ಇಡ್ರಿ. ಇಲ್ಲಿ ನ್ಯಾಯ ಸಿಗಲಿ, ನಿಮಗಾರ ಸಿಗಲಿ, ನಮಗಾರ ಸಿಗಲಿ. ಇದು ಕೋರ್ಟ್ನಲ್ಲಿ ಇದ್ರೂ ಕೂಡ ನೋಡ್ರಿ, ಕೋರ್ಟಲ್ಲಿದೆ, ಕೋರ್ಟ್ ಏನು ಡಿಸಿಷನ್ ಆಗುತ್ತಾ ನಿಮಗನ ಆಗಲಿ ನಮಗನ ಆಗಲಿ, ಅದು ಮಾಹಿತಿ ಬಂದ ಮೇಲೆ ಬಗೆಹರಿಸ್ಕೊಂಬ ಅನ್ನುವಂಥದ್ದು ಅವ್ರ ಬಳಿ ಬೇಕು. ಏ ಸ್ವಾಮೀಜಿ, ಈ ದೇವಸ್ಥಾನಕ್ಕೆ ನೀ ಬರಬೇಕಾದ್ರೆ ಕೇಸ್ ತೆಕ್ಕೊಂಡು ಬರಬೇಕು, ಇಲ್ಲವಾದರೆ ನಿಮಗಿಲ್ಲಿ ಪರ್ಮಿಷನ್ ಇಲ್ಲ. ಕೇಸ್ ತೆಕ್ಕೊಂಡು ಬರಬೇಕಂತಾಗ ನಮ್ಮ ಜೊತೆ ಆತ್ಮೀಯರಿದ್ದರ ಜೊತೆ ಹೇಳಿ ಕಳಿಸ್ತಾರೆ ಏನಂತ, ಸ್ವಾಮೀಜಿಗೆ ಬರಬೇಕಾದ್ರೆ ಕೇಸ್ ತೆಕ್ಕೊಂಡು ಬಾ. ನಾನು ಕೇಸು ತೆಕ್ಕೋತೀನಂತ ಹೋದ್ರೂ ಕೂಡ ಅವಾಚ್ಯ ಶಬ್ದದಿಂದ ಬೈತಾರಲ್ಲ, ಇದು ಸರಿನಾ? ಹಾಂ, ನಾನು ಮೊನ್ನೆ 24ನೇ ತಾರೀಕು ಅಮಾಸಿಗೆ ಹೋಗುವಂಥ ಸಂದರ್ಭದಾಗ ಕಮಿಟಿಯವರು ಬಂದು ನನಗೆ, ನಾನು ರಕ್ಷಣೆಗೋಸ್ಕರ PSI ಅವರಿಗೆ ಫೋನ್ ಮುಖಾಂತರ ಕರೆ ಮಾಡಿ ನನಗೆ ರಕ್ಷಣೆ ಕೊಡಿ ಅಂತ ಕೇಳಿದಾಗ, ಆಯ್ತು ರೀ ಸ್ವಾಮೀಜಿ ಯಾಕಾಗಲ್ಲಕ್ಕೆ ಹೋಗ್ರಿ ಅಂತಂದಾಗ ನಾವು ಹೋದೆ. ಅಲ್ಲಿ ಕುಳಿತುಕೊಂಡೆ. ನನ್ನ ಪೂಜಾ ಪುನಸ್ಕಾರನ ಮೊದಲಿನ ಸ್ವಾಮೀಜಿಯವರಿಗೆ ಪೂಜೆ ಮಾಡಿದೆ. ಪೂಜೆ ಮಾಡಿ ಬಂದಂಥ ಭಕ್ತಾದಿಗಳಿಂದ ನಾವು ದರ್ಶನ ಕೊಡಕತ್ತಿದ್ದೆ. ಅಂಥ ಸಂದರ್ಭದಲ್ಲಿ PSI ಅವರು ಪೊಲೀಸರಿಗೆ ಫೋನ್ ಮಾಡಿ ಸ್ವಾಮೀಜಿಯರ ಕೈಯಾಗಿ ಇದು ಫೋನ್ ಕೊಡಂದರು. ಫೋನ್ ತೊಗೊಂಡು ನಾನು ಮಾತಾಡಿದೆ. ಏನು ರೀ ಸರ್ ಅಂತಂದರೆ, ನಿಮ್ಮ ಪೂಜಾ ಕಾರ್ಯಕ್ರಮಗಳೆಲ್ಲ ಮುಗಿದುವ ಅಂತ ಕೇಳಿದರು. ಮುಗಿದವ್ರಿ ಸರ್ ಅಂತ. ಮತ್ತು ಮುಗಿದ್ರ ಮೇಲೆ ಸ್ವಲ್ಪ ಯಾಕೋ ಗಲಾಟೆ ಆಗೋ ಸಂಭವ ಇದೆ, ಊರಿನ ಜನ ಬರಕತ್ತಾರ, ನೀವು ಇಲ್ಲಿದ್ದು ಎದ್ದೋಗ್ರಿ ಅಂತ ಹೇಳಿದರು. ಎದ್ದೋಗೋ ಸಂದರ್ಭದಾಗ ಅವರು ಮಾತಾಡೋ ಇನ್ನೂ ಫೋನೇ ಇಟ್ಟಿಲ್ಲ. ಆಲ್ರೆಡಿ ಕಮಿಟಿಯವರು ಬಂದು ನಮಗೆ ಏನಾದ ಕೆಲವೊಂದು ಪ್ರಶ್ನೆಗಳು ಮಾಡಿದರು, ದಬ್ಬಳಿಕೆ ಮಾಡಿದರು. ನನಗೆ ಮಾತಾಡೋಕೆ ಅವಕಾಶ ಕೊಡಲಿಲ್ಲ. ಒಬ್ಬರಾಗನ ಒಬ್ಬರು ಮಾತಾಡಿದರು. ಹೌದ್ರಿ, ಕೇಸು ಕೊಟ್ಟಿರ್ತಕ್ಕಂಥದ್ದು ನಾ ತೆಕ್ಕೋತೀನಿ, ನನಗೊಂದು ಕಂಡೀಷನ್ ಇದೆ. ಈಗ ಒಂದು ದುಕಾನ ಕಳವಾದರೆ ನೀವು ಕಂಪ್ಲೇಂಟ್ ಕೊಡ್ತೀರಿ, ಮತ್ತು ನಂದು ಹಾಲ್ಮಾರಿಗಳನ್ನು ಧ್ವಂಸ ಮಾಡಿರಲ್ಲ, ಮತ್ತು ನಾ ಯಾರಿಗೆ ಕಂಪ್ಲೇಂಟ್ ಕೊಡಬೇಕು? ನಾವು ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿವಿ. ನನಗೆ ಅಲ್ಲಿರ್ತಕ್ಕಂಥ ಬಂಗಾರ, ಬೆಳ್ಳಿ ಮತ್ತು ರೊಕ್ಕ ಹೆಂಗಿದ್ದಂಗೆ ಮಠ ಮಾಡಿಕೊಡಬೇಕು, ಆಮೇಲೆ ನಾ ಕೇಸ್ ತಕ್ಕತ್ತೀನಿ ಅಂತ ಹೇಳಿದ್ದೀನಿ. ಇದು ಅವ್ರಿಗೆ ಕಿವಿಯಾಗನಿಲ್ಲ, ಇದು ಮೂಗಿನಾಗನಿಲ್ಲ ಅವರಿಗೆ. ಏ ಸ್ವಾಮಿ ನೀ ಹಂಗಂದಿದಿ, ಸ್ವಾಮಿ ನೀ ಹಂಗಂದಿದಿ, ನಿನಗೆ ಯಾವ ಸ್ವಾಮಿ ಮಾಡ್ಯಾನ? ನೀ ಸಹಿ ಮಾಡಿದೆ, ಸ್ವಾಮಿ ಆಗಬೇಕಾದ್ರೆ ನೀ ಸಹಿ ಮಾಡಿದಿ. ದೊಡ್ಡಮುತ್ತರ ಮೊದಲಿನ ಸ್ವಾಮೀಜಿಯವರ ಪೀಠಾಧಿಪತಿಗಳಾದಾಗ ಅಲ್ಲಿ ಸಂಬಂಧಿ ಇದೆ. ಆ ಮನಸ್ಸು ಮಾಡಿದರೆ ಬಸವಣ್ಣನ ದೇವಸ್ಥಾನದಾಗಿದೆ, ಇದನ್ನು ಕಿತ್ತೀನಿ ನಾನು ಅಂತ ಹೇಳ್ತಾನೆ.
ಅವರಿಗೆ ಕಿತ್ತಕ್ಕೆ ಅಧಿಕಾರ ಯಾರು ಕೊಡಬೇಕು? ಅವರಿಗೆ ಕೊಟ್ಟವ್ರೆ ಯಾರು? ಅವರಿಗೆ ಇಷ್ಟೆಲ್ಲ ಧ್ವಂಸ ಮಾಡ್ಯಾರಲ್ಲ, ಇದಕ್ಕೆ ಅವರಿಗೆ ಅಧಿಕಾರ ಕೊಟ್ಟಾರೆ ಯಾರು? ಅವ್ರ ಬಳಿ ಏನು ದಾಖಲಾತಿಗಳಿದ್ದಾವೆ? ಯಾಕೆ ಇಷ್ಟು ನಮ್ಮ ಮೇಲೆ ದೌರ್ಜನ್ಯ ನಿನಗೆ? ಹಾಂ, ನೀವೆಲ್ಲ ಪ್ರಶ್ನೆ ಮಾಡ್ಬೋದು, ಏನು ತಿಂಗಳಿಗೊಮ್ಮೆ 2 ತಿಂಗಳಿಗೊಮ್ಮೆ ಪ್ರೆಸ್ ಮೀಟಿಗೆ ದಂಡಗುಂಡ ಸ್ವಾಮಿಗಳು ಬರ್ತಾರಂತ. ಕಷ್ಟ ಆದಾಗ ಬಂದಿರ್ತೀವಿ ರೀ, ನಾವು ಚೆನ್ನಾಗಿದ್ದಪ್ಪ, ಇಲ್ಲಿಗೆ ಯಾಕೆ ಬರ್ತೀವಿ? ನಮ್ಮದೇನು ಕೆಲಸ ಅದು ಇಲ್ಲಿ? ನಮಗೆ ತೊಂದರೆ ಆಗಿದೆ, ನಮ್ಮ ರಕ್ಷಣೆ ಬೇಕು. ಈಗ ನಾವು ನಾಳೆ 11ನೇ ತಾರೀಕು ನಾವು ದೇವಸ್ಥಾನಕ್ಕೆ ಹೋಗ್ತೀವಿ. ನಾವು ಸ್ವಾಮೀಜಿಯವರು ಕರ್ಕೊಂಡೇ ಹೋಗ್ತೀವಿ. ನಾವು ಶ್ರಾವಣ ಮಾಸದಲ್ಲಿ 11ನೇ ತಾರೀಕು ಜಾತ್ರೆ ಇರುವ ಕಾರಣ ಸಾಯಂಕಾಲ ರಥೋತ್ಸವ. ಆ ಸಂದರ್ಭದಾಗ ಪರಮ ಪೂಜ್ಯರ ಆಂದೋಲನ ಶ್ರೀಗಳಿಗೆ ನಾವು ಕರ್ಕೊಂಡು ಹೋಗ್ತೀವಿ. ಯಾಕಂತ ಕೇಳಿದರೆ, ಒಬ್ಬ ಸ್ವಾಮೀಜಿಯವರಿಗೆ ಮತ್ತು ನಮಗೂ ಕೂಡ ಅವಾಚ್ಯ ಶಬ್ದದಿಂದ ಬೈಯೋದು ಏನ್ರಿ? ಹಾಂ, ನಿಮಗೆ ಯಾವ ಸಂಬಂಧ ಇದೆ? ಹಾಂ, ನೀವ್ಯಾರ್ರಿ ನನಗೆ ಎದ್ದೋಗಲ್ಲಕ್ಕ? ನಿಮ್ಮ ಮನೆಗೆ ಬಂದು ಕುಂತೀನಿ, ನಿಮ್ಮ ಅಂಗಳದಾಗ ಬಂದು ಕುಂತೀನಿ, ನಿಮ್ಮದ್ರ ಪಾಲ ಕೇಳಕತ್ತೀನ ನಾನು. ಕಮಿಟಿಯಲ್ಲಿ ನಾನು 2009ರಲ್ಲಿ ಇಲ್ಲಿವರೆಗೂ ಕೂಡ ಸ್ವಾಮೀಜಿಯಾಗಿ ನೀವೇನು ಕಮಿಟಿಯಿಂದ ನನಗೆ ಸಹಕಾರ ಕೊಟ್ಟಿರಿ ಹೇಳ್ರು ನೋಡೋಣ. ಹಾಂ, ಆಮೇಲೆ ನಮಗೆ ಏನೋ ದೌರ್ಜನ್ಯ ಮಾಡೋಕ್ಕೆ ಬಂದಾಗ ಹಿಂಬಾಲಕರು ಕೂಡ ಅವ್ರನ್ನ ಇಟ್ಕೊಂಡು ಅವರಿಗೆ ಒಂದು ವೇಳೆ ನಾ ಎಲ್ಲಾರ್ದಾಗೂ ಬಂದ್ರೂ ಕೂಡ ನೀವು ಧಮಕಿ ಹಾಕಿರಿ ಅವನಿಗೆ ಅಂತೇಳಿ ಅಲ್ಲಿ ಇದ್ದರಿಗೆ ಹೇಳ್ತೀರಿ ನೀವು. ಹಾಂ, ನೀವ್ಯಾರ್ರಿ ಧಮಕಿ ಹಾಕ್ಲಕ್ಕ? ನಿಮಗೆ ಅಧಿಕಾರ ಯಾರು ಕೊಟ್ರು? ನಿಮಗೆ ಮೊದಲೇ ಹೇಳಿಲ್ಲ ನಿಮಗೆ ಅನಧಿಕೃತ ಟ್ರಸ್ಟ್ ಅದಾದಂತ? ಮತ್ತೆ ಯಾಕೆ ಬಂದು ನೀವು ಇಲ್ಲಿ ಇದು